ಅಜ್ಜಿ ತಕ್ಕಳಜ್ಜಿ ಊಟ. ಅಜ್ಜಿ ಉಪ್ಪಿಗಿಪ್ಪು ಸಾಲಿಲ್ಲ ಅಂದ್ರೆ ಹೇಳು, ಉಪ್ಪು ತಂದು ಕೊಡ್ತೀನಿ. ಹೆಂಗ್ ಮಾಡಿದ್ದೀನ ಏನೋ ಗೊತ್ತಿಲ್ಲ. ಮುದ್ದೆ ತೊಳಸ್ಬೇಕಾದ್ರೆ ಕೈ ಸುಡೋದು ಕಣಜ್ಜಿ. ಹೆಂಗ ತೊಳಸಿದೀನಿ ಬೈಕಂಬೇಡ, ಗಂಟು ಸಿಕ್ಕಿರಿ. ಏನಿಲ್ಲ ಹೇಳು ಪಾಪ. ಹೋಗು, ನೀನು ರೆಡಿ ಆಗುವಾಗ ಬಟ್ಟೆ ಇಕ್ಕೊಂಡು ಹೋಗೋಣ ಆಸ್ಪತ್ರೆಗೆ. ಸರಿ ಕಣಜ್ಜಿ ಆತು. ಪಾಪ ನಮ್ಮ ಅಜ್ಜಿನ ನೋಡಕ್ಕಾಗಲ್ಲ, ಹಂಗಾಗ್ಬಿಟ್ಟೈತಿ. ಒಂದಿನಕ್ಕೇನೆ ವಯಸ್ಸಾಗಿರೋ ಜೀವ. ಏನ್ ಮಾಡೋಣ ದೇವ್ರೇ, ನಮ್ಮ ಅಜ್ಜಿಗೆ ಹುಷಾರಾಗಂಗ್ ಮಾಡಪ್ಪ. ಹುಷಾರಾಗಂಗ್ ಮಾಡಿದ್ರೆ ಬಂದು ಅಣ್ಕಾಯಿ ಮಾಡ್ಸ್ಕೊಂಬತ್ತೀನಿ. ಶಿವಪ್ಪ ದೇವ್ರೇ ಕಾಪಾಡಪ್ಪ. ರಪ್ಪನ ಬಟ್ಟೆ ಇಕ್ಕೊಂಡು ರೆಡಿ ಆಗೋದು ಹೆಂಗ? ನಮ್ಮ ಅಜ್ಜಿ ಉಂಡು ರೆಡಿ ಆಗ್ತೈತಿ. ಅಜ್ಜಿ ರೆಡಿ ಆದ? ಹ್ಞೂ ಪಾಪ ಬಂದೆ ಕಣೋ. ನಮ್ಮ ಅಜ್ಜಿದು ಪಾಪ ಗಂಟ್ಲೆ ಸರಿ ಇಲ್ಲ, ಯಾಕ ನನಗೂ ಮೈ ಕೈ ನೋವು. ನಾನು ಒಂದು ಮಾತ್ರೆ ಇಸ್ಕೊಬಂದು ನುಂಗ್ಬೇಕು ಡಾಕ್ಟ್ರ್ ಕೈ. ಇಂಜೆಕ್ಷನ್ ಮಾತ್ರ ಕೊಡ್ಸ್ಕೊಂಬಲ್ಲಪ್ಪ ಸ್ವಾಮಿ. ಬಾರಜ್ಜಿ ಹೋಗೋಣ. ಡಾಕ್ಟ್ರೇ, ನಮ್ಮ ಅಜ್ಜಿಗೆ ಹುಷಾರಿಲ್ಲ, 2 ಇಂಜೆಕ್ಷನ್ ಕೊಡ್ರಿ. ಒಳ್ಳೆ ಇಂಜೆಕ್ಷನ್ ಹಾಕ್ಬೇಕು. ಸಾಯಂಕಾಲದಷ್ಟೊತ್ತಿಗೆ ನಮ್ಮ ಅಜ್ಜಿ ಹುಷಾರಾಗಬೇಕು. ಈ ಹುಡುಗ ಡಾಕ್ಟ್ರಿಗೂ ತಲೆ ತಿಮ್ಮಕ್ಕೋಯೇ ತಾಲಿ. ಎಳೆ ಸುಮ್ಮನಿರಪ್ಪಯ್ಯ, ನನಗೇನೂ ಆಗಿಲ್ಲ. ಬಂದು ಆಗ್ಲಾಗ್ಲೇ ಮುಟ್ಟು ನೋಡ್ದೈತಿ. ಇದು ಒಂದು ಹತ್ತವು ಸೀಮೆಗಿಲ್ಲದಾಯ್ತು ಒಳ್ಳೆ. ಅಜ್ಜಿ ಡಾಕ್ಟ್ರ್ ಬಂದ್ರು, ಆ ಕಡೆ ತಿರ್ಕೊಳ್ಳಜ್ಜಿ. ಏನಾಗೈತಮ್ಮ? ಅಯ್ಯೋ ಡಾಕ್ಟ್ರೇ, ಯಾಕ ನೆನ್ನೆಗಿಂದ ಮೈಕೈ ನೋವು, ಜ್ವರ, ತಲೆನೋವು ಜಾಸ್ತಿ, ಸೊತ್ತರ ಸುಸ್ತು. ಡಾಕ್ಟ್ರೆ, ನಾನು ಹೇಳಿನಲ್ಲ, ಸರಿಯಾಗಿ ಊಟ ಮಾಡಲ್ಲ, ಏನಿಲ್ಲ. ನಮ್ಮ ಅಜ್ಜಿ ಮನೆ ಕೆಮ್ದೈತಿ. ನೀವು ಅಚ್ಚುಕಟ್ಟಾಗಿ ನೋಡ್ಬೇಕು. ಇಂಜೆಕ್ಷನ್ನು ಟಾನಿಕ್ಕು ಎಲ್ಲ ಬರ್ಕೊಡ್ರಿ. 2,000 ರೂಪಾಯಿ ಆದ್ರೂ ಪರವಾಗಿಲ್ಲ. ಇವನಿಗೆ ಮತಿಲ್ಲ, ಇವನಿಗೆ 2,000 ರೂಪಾಯಿ ಏನು ಗಂಟಿ ಕೇಳೋಣ ಮಂಗಾಡ್ತಾನೆ. ಸುಮ್ಮನಿರಮ್ಮ ಪಾಪ. ಹುಡ್ಗಂಗೆ ನೋಡು ನಿನ್ನ ಮೇಲೆ ಎಷ್ಟು ಪ್ರೀತಿ ಐತಿ. ಈಗಿನ ಕಾಲದಾಗೆ ಈಗ ನೋಡ್ಕೊಂಬೋದು. ನಾನು ಇದೇ ಫಸ್ಟ್ ನೋಡಿರೋದು ಇವನ್ನ. ಕೆಲವ್ರು ನೋಡ್ಕೊಂತಾರೆ, ಆದ್ರೆ ಈಟು ವಯಸ್ಸಿಗೆನೆ ಹೆಂಗ್ ನೋಡ್ಕೊಂತೈತಿ ನಿನ್ನ. ಅಯ್ಯೋ ಅದೇನೋ ನಿಜ ಡಾಕ್ಟ್ರೇ, ನೆನ್ನೆಗಿಂದ ತಲೆ ತಿಂತು ನಿನ್ನ ಕೈಲಾಗಲ್ಲ, ಹೋಗ ಬೇರೆ ಮನೆಗೆ ಇಸ್ಕೊಬ ಊಟ ಅಂದರೆ. ಅವ್ರಿನ್ನೇನು ಬೇರೆರಲ್ಲ, ಸಂಬಂಧಿಕ್ರೆ. ನಾನು ಹೋಗಿ ಇಸ್ಕೊಂಬರಲ್ಲ ಅಂತಂದು ಅದೇ ಮುದ್ದೆ ಮಾಡಿ, ಅಡುಗೆ ಮಾಡಿ, ಸಾರೆಲ್ಲ ಅದೇ ಮಾಡಿಕೈತಿ. ನನ್ನ ತಲೆ ಕೂಡ ಅದೇ ಬಾಸ್ತೈತಿ. ಏನು ಮಾಡೋಣ, ಒಂದೊಂದ್ಸಲಿ ಸಿಟ್ಟು ಬರಂಗೆ ಮಾಡ್ತೈತಿ. ನೋಡಿ ಡಾಕ್ಟ್ರೆ, ನಮ್ಮ ಅಜ್ಜಿನ ನೋಡ್ಕೊಂಬ ತಪ್ಪೇನಿಲ್ಲ ಕಣಪ್ಪ, ಚೆನ್ನಾಗಿ ನೋಡ್ಕೆ. ಹಿಂಗೇನೆ ನಿನಗೂ ಮೊಮ್ಮಕ್ಳಾದಾಗ ನಿನ್ನನ್ನು ಚೆನ್ನಾಗಿ ನೋಡ್ಕೊಂತಾರೆ. ಜ್ವರ ಎಲ್ಲ ಜಾಸ್ತಿ ಅವೇ, ಮುದ್ದೆನ ಮಾಡಿಕೊ, ಅನ್ನ ಕೊಡ್ಬೇಡ ನಿಮ್ಮ ಅಜ್ಜಿಗೆ. ಮತ್ತೀಗ ಇಂಜೆಕ್ಷನ್ ಕೊಡ್ತೀನಿ, ಸಾಯಂಕಾಲದಷ್ಟೊತ್ಕೊಂದಿಷ್ಟು ಜ್ವರ ಕಡಿಮೆ ಆಗಿ ಚೆನ್ನಾಗಾಗ್ತೈತೆ ಹೇಳಿ ನಿಮ್ಮ ಅಜ್ಜಿ. ಹಂಗ್ ಮಾಡಿ ಪುಣ್ಯ ಕಟ್ಕೊಳ್ರಿ ಡಾಕ್ಟ್ರಿ. ನಮ್ಮ ಅಜ್ಜಿ ಹುಷಾರಾದ ಸಾಕಪ್ಪ. ಯಾವಾಗ ಹುಷಾರಾಗ್ತೈತೋ, ಯಾವಾಗ ನನ್ನ ಬೈತೈತೋ, ಯಾವಾಗ ನಗ್ನಗ್ತಾ ಇರ್ತೈತೋ ಅನ್ಸ್ಬಿಟ್ಟೈತಿ. ನಮ್ಮ ಅಜ್ಜಿ ಹಂಗಿದ್ರೇನೆ ಚಂದ. ಗುಂಡಜ್ಜಿ ಅಂದ್ರೆ ಗುಂಡಕ್ಕೆ ತಿನ್ಕೊಂಡು ಓಡಾಡ್ಕೊಂಡು ಬೈಕೊಂಡು ಒಯ್ಕೊಂಡಿರ್ಬೇಕು. ಹಿಂಗೆ ಸಪ್ಪು ಮನಿಕೊಂಬೈತಿ, ಕಣ್ ಪುಳ್ಕು ಬಿಡ್ಕೊಂಡು ನನ್ನ ಕೈ ನೋಡಕ್ಕಾಗಲ್ಲ. ಸರಿ ಆಯ್ತು ಹೇಳಪ್ಪ, ಎಲ್ಲ ಮಾಕಡೆ ತಿರಿಕೆ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಬಾರೋ ಮೆಡಿಕಲ್ಗೆ ಹೋಗಿ ಮಾತಾಡ್ತಾರಿವಿ, ಬರ್ಕೊಡ್ತೀನಿ. ಪಾಪ ನಮ್ಮ ಚಿಂಟು ಎಷ್ಟು ಒಳ್ಳೇದು. ಒಂದೊಂದ್ಸಲಿ ಹಂಗೆ ಒಯ್ತೀನಿ, ದಬ ಒಯ್ತೀನಿ, ಒಂದೊಂದ್ಸಲಿ ಬೈತೀನಿ. ಆದರೆ ಪಾಪ ನಂಗೆ ಹುಷಾರಿಲ್ಲ ಅಂದರೆ ಮಕ ಈಟ್ ಮಾಡ್ಕೊಂಡೈತಿ ನೆನ್ನೆಗಿಂದ. ಯಾರ ಮಂತಕ್ಕೂ ಹೋಗಿಲ್ಲ, ಏನಿಲ್ಲ. ಆಟ ಆಡ್ಕಾಗ ಕೂಡ ಹೋಗಿಲ್ಲ ಪಾಪ. ಡಾಕ್ಟ್ರೇ, ಮತ್ತೀಗ ನಾನು ಬಿದ್ದಿದ್ದೆ ನೆನ್ನೆ, ಕೈ ನೋವು ಎತ್ಕೊಂಡ್ಬಿಟ್ಟೈತಿ. ಮೈ ಕೈ ನೋವು ನನಗೂ ಮಾತ್ರೆ ಬರ್ಕೊಡ್ರಿ. ನೀನು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬದಲ್ವೇನಪ್ಪ? ಬೇಡ ಡಾಕ್ಟ್ರೇ, ನಮ್ಮ ಅಜ್ಜಿ ತಾಗ ದುಡ್ಡಿಲ್ಲ. ನಮ್ಮ ಅಜ್ಜಿ ಹುಷಾರಾದ್ರೆ ಸಾಕು, ನನಗೆ ಮಾತ್ರನೇ ಸಾಕು. ನನಗೆ ಬರ್ಕೊಡ್ರಿ. ನಮ್ಮ ಅಜ್ಜಿಗೆ ಹೇಳ್ಬೇಡ್ರಿ. ನಮ್ಮ ಅಜ್ಜಿಗೆ ಹೇಳಿದ್ರೆ ನೊಂದ್ಕೊಂತೈತಿ. ಕೈ ಎತ್ತಕ್ಕಾಗಲ್ಲ, ಏನಿಲ್ಲ. ನಮ್ಮ ಅಜ್ಜಿಗೆ ಗೊತ್ತಿಲ್ದಂಗೆ ಇದ್ದೀನಿ. ಪಾಪ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತಂದು ಮಾತ್ರ ಬಚ್ಚಿಕೊಂಡು ನುಂಗ್ತೀನಿ ನಾನು. ಬರ್ಕೊಡ್ರಿ, ಸರಿನಾ? ಸರಿನಪ್ಪ ಆತು. ಏನು ಹೇಳಮ್ಮ, ನಿಮ್ಮ ಹುಡುಗ ಎಷ್ಟು ಒಳ್ಳೇದಂದ್ರೆ
ತರ್ಲೆ ಆದ್ರೂ ಪರವಾಗಿಲ್ಲ, ಸಖತ್ತು ಒಳ್ಳೆ ಹುಡುಗ, ನೀನನ್ನು ಚೆನ್ನಾಗಿ ನೋಡ್ಕೊಂತೈತಿ. ನೀನು ಚೆನ್ನಾಗಿ ನೋಡ್ಕೊಳಮ್ಮ, ಒಯ್ಯಕ್ಕೆ ಹೋಗ್ಬೇಡ ಸಿಟ್ಟಾಗಿ. ಹ್ಞೂ ಸರಿ ಡಾಕ್ಟ್ರೆ ಆಯ್ತು. ಒಯ್ಯಲ್ಲ, ಅದೊಂದೊಂದ್ಸಲ ತಿಕ್ಲತ್ತಿಸ್ಬಿಡ್ತೈತೆ, ಅವಾಗಲೇ ಒಯ್ಯೋದು ನಾನು ಇಟ್ಕೊಂಡು. ಅಜ್ಜಿ ಹೋಗಣ. ಹ್ಞೂ ನಡಿಯಪ್ಪ.